ಸ್ಯಾಂಡಲ್ವುಡ್ನಲ್ಲೂ ಕೂಡ ಲೈಂಗಿಕ ಕಿರುಕುಳದ ಆರೋಪ ಸದ್ದು ಮಾಡ್ತಾ ಇದೆ. ಆರ್ಥಿಕವಾಗಿ ಹಿಂದುಳಿದ ಯುವ ನಟಿಯರೇ ಸ್ಯಾಂಡಲ್ವುಡ್ನಲ್ಲಿ ಟಾರ್ಗೆಟ್ ಆಗಿದ್ದಾರೆ. ಮಹಿಳಾ ಆಯೋಗಕ್ಕೆ ನಟಿಯರು ಮೌಖಿಕವಾಗಿ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಕೆಲವು ಕ್ಯಾಮರಾಮನ್ಗಳಿಂದಲೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿರುವಂತಹ ಅನುಮಾನ ಇದೆ. ಈ ನಗ್ನ ಸತ್ಯವನ್ನ ಬಯಲಿಗೆಳೆಯೋದಕ್ಕೆ ಸದ್ಯ ಮಹಿಳಾ ಆಯೋಗ ಸಭೆಯ ಮೊರೆ ಹೋಗಿದೆ. ಕಲಾವಿದೆಯರ ಜೊತೆ ಮಹಿಳಾ ಆಯೋಗದ ಮೀಟಿಂಗ್, ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಮಹಿಳಾ ಆಯೋಗದಿಂದ ಪತ್ರ ಕೂಡ ಬರೆಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಈಗ ಮಾಲಿವುಡ್ ನಂತರ ಸ್ಯಾಂಡಲ್ವುಡ್ನಲ್ಲೂ ಕೂಡ ಈ ಮೀಟೂ ಪ್ರಕರಣ ಸದ್ದು ಮಾಡ್ತಾ ಇರೋದು. ಈಗ ಮಹಿಳಾ ಆಯೋಗದ ಸಭೆಯ ಉದ್ದೇಶ ಜೊತೆಗೆ ಯಾವೆಲ್ಲ ನಟಿಯರಿಗೆ ಈ ರೀತಿ ಆಗಿದೆ ಹೇಳ್ಕೊಳ್ಳೋದಕ್ಕೆ ಮುಂದೆ ಬರೋದಕ್ಕೆ ಯೋಚನೆ ಮಾಡ್ತಿದ್ದಾರಾ, ಈ ಸಭೆಯಲ್ಲಿ ಏನು ನಿರ್ಧರಿಸ್ತಾರೆ? ಖಂಡಿತವಾಗಿಯೂ ವಿಜಯ್, ಅಂದ್ರೆ ಸ್ಯಾಂಡಲ್ವುಡ್ನಲ್ಲಿ ನಡೆದಿದೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಫೈರ್ ಟೀಮ್ ಸಿಎಂ ಹತ್ರ ಒಂದು ಸಮಿತಿಗೆ ಆಗ್ರಹ ಇಟ್ಟಿದೆ. ಆ ಆಗ್ರಹದ ಹಿಂದೆ ಹಲವು ಯುವ ನಟಿಯರ ನೋವಿದೆ, ಕಣ್ಣೀರಿದೆ ಅನ್ನೋ ಮಾಹಿತಿ ಇದೀಗ ಸಿಗ್ತಾ ಇರುವಂಥದ್ದು. ಖುದ್ದು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರ ಹತ್ರ ಕೂಡ ಹಲವು ಯುವ ನಟಿಯರು ಮೌಖಿಕವಾಗಿ ಮಾಹಿತಿ ನೀಡಿದ್ದಾರಂತೆ. ಇದೇ ಕಾರಣಕ್ಕೆ ಅವರು ಕೂಡ ಇದೀಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವಂತಹ ಸುರೇಶ್ ಅವರಿಗೆ ಒಂದು ಪತ್ರ ಬರೆದಿದ್ದು ಸೆಪ್ಟೆಂಬರ್ 13ರ ಒಂದು ಮೀಟಿಂಗ್ ಕರೆಯುವಂತೆ, ಅಂದ್ರೆ ಸ್ಯಾಂಡಲ್ವುಡ್ನ ಎಲ್ಲಾ ಕಲಾವಿದೆಯರು, ಅಂದ್ರೆ ಕೇವಲ ನಟಿಯರು ಮಾತ್ರ ಅಲ್ಲ, ಆ ಸೆಟ್ ನಲ್ಲಿ ಕೆಲಸ ಮಾಡುವಂತಹ ಎಲ್ಲಾ ಕಲಾವಿದೆಯರ ಜೊತೆ ಒಂದು ಮೀಟಿಂಗ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಅವತ್ತು ಏನ್ ಡಿಸ್ಕಸ್ ಆಗುತ್ತೆ ಅದರ ನಂತರ ಸಿಎಂಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ರಿಪೋರ್ಟ್ ಕೊಡಲಿದ್ದಾರೆ. ಆ ರಿಪೋರ್ಟ್ ನಂತರವೇ ಸಮಿತಿಯ ವಿಚಾರವಾಗಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಆ ಮೀಟಿಂಗ್ ಏನಕ್ಕಂದ್ರೆ ಈಗಾಗಲೇ ಮೌಖಿಕವಾಗಿ ಹಲವರು ಮಾಹಿತಿ ನೀಡಿದ್ರು ಕೂಡ 99% ಜನರು ಮುಂದೆ ಬಂದು ಈ ಒಂದು ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ಮೆಂಟ್ ಕೊಡಲು ಹಿಂದೇಟಾಕಿರುವಂಥದ್ದು. ಇದೇ ಕಾರಣಕ್ಕೆ ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಕೆಲಸ ಮಾಡುವ ಜಾಗದಲ್ಲಿ ಕಲಾವಿದೆಯರಿಗೆ ಏನು ಸಮಾನತೆ ಜೊತೆಗೆ ಅವರನ್ನು ಗೌರವದಿಂದ ಕಾಣುವಂತಹ ಒಂದು ವಾತಾವರಣ ಮೊದಲಿಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅವರ ಜೊತೆ ಮಾತುಕತೆ ನಡೆಸಬೇಕಾಗುತ್ತೆ. ಯಾವುದೇ ರೀತಿಯ ತೊಂದರೆ ಆಗಲ್ಲ, ನೀವು ಮುಂದೆ ಬಂದರೂ ಕೂಡ ಯಾವುದೇ ನಿಮಗೆ ಸಮಸ್ಯೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರಿಗೆ ಧೈರ್ಯ ತುಂಬುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಈ ಎಲ್ಲ ಕಾರಣಕ್ಕೆ ಸೆಪ್ಟೆಂಬರ್ 13ರಂದು ಸಭೆ ಕರೆಯುವಂತೆ ಈಗಾಗಲೇ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿರುವಂತದ್ದು. ಈ ಸೂಚನೆಯ ಅವತ್ತು ನಡೆಯುವಂತಹ ಮೀಟಿಂಗ್ ನಲ್ಲಿ ಏನೇನು ಡಿಸ್ಕಸ್ ಆಗುತ್ತೆ ಅದರ ರಿಪೋರ್ಟ್ ಅನ್ನು ಮಹಿಳಾ ಆಯೋಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಡಲಿದ್ದಾರೆ. ಇದಾದ ನಂತರ ಕೂಡ ಸಮಿತಿಯ ಬಗ್ಗೆ ಡಿಸ್ಕಸ್ ಆಗಲಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರ ಉಲ್ಲೇಖ ಮಾಡಲೇಬೇಕಾಗುತ್ತೆ. ಯುವ ನಟಿಯರನ್ನೇ ಹೆಚ್ಚಾಗಿ ಟಾರ್ಗೆಟ್ ಮಾಡಲಾಯಿತು ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಕೆಲ ಕ್ಯಾಮರಾಮ್ಯಾನ್ಗಳು ಕೂಡ ಈ ರೀತಿಯ ದೌರ್ಜನ್ಯ ಎಸಗಿದ್ದಾರೆ ಸೆಟ್ ನಲ್ಲಿ ಕೂಡ ಅನ್ನೋ ಮಾಹಿತಿಗೆ ಸಿಗ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರಿಗೆ ಚಿತ್ರರಂಗ ಅನಿವಾರ್ಯವಾಗಿರುತ್ತೆ, ಅಂದ್ರೆ ಆರ್ಥಿಕವಾಗಿ ಹಿಂದುಳಿದರೂ ಕೂಡ ಚಿತ್ರರಂಗದಲ್ಲಿ ತನ್ನ ಭವಿಷ್ಯ ಇದೆ, ಇದೇ ನನ್ನ ಭವಿಷ್ಯ ಅಂದುಕೊಂಡು ಯಾರೆಲ್ಲ ಸೆಟ್ ನಲ್ಲಿ ಬರ್ತಾರೋ, ಯಾರೆಲ್ಲ ಚಿತ್ರರಂಗಕ್ಕೆ ಕಾಲಿಡ್ತಾರೋ ಅಂತವರನ್ನೇ ಕೆಲವರು ಅಶ್ಲೀಲವಾಗಿ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದರೆ ಅನ್ನೋ ಆರೋಪ ಇರುವುದರಿಂದ ಇದೀಗ ಆಯೋಗ ಕೂಡ ಅಲರ್ಟ್ ಆಗಿರುವಂತದ್ದು. ಇದೇ ಕಾರಣಕ್ಕೆ ಸಭೆಯನ್ನು ಕರೆದಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.